ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ನೀವು ಎಷ್ಟು ಜ್ಯೂಸ್ ಆ ಥರದ್ದು ಕುಡಿತೀರೋ ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದರಲ್ಲೂ ಲೆಮನ್ ಜ್ಯೂಸ್ ಆ ಥರ ಕುಡಿಯೋದ್ರಿಂದ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಕ್ಯಾರೆಟ್ ಜ್ಯೂಸ್ ಇರ್ಬೋದು, ಕ್ಯಾರೆಟ್ ಜೊತೆಗೆ ಲೆಮನ್ ಹಾಕಿ ಆ ಥರನೂ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೀವು ಎಷ್ಟು ನೀರು ಕುಡಿತೀರಾ ಅಥವಾ ಜ್ಯೂಸ್ ಕುಡಿತೀರಾ ತುಂಬಾ ಒಳ್ಳೆಯದು. ಸ್ಕಿನ್ನಿಗೂ ಅಷ್ಟೇ, ನಿಮ್ಮ ಬಾಡಿಗೂ ಅಷ್ಟೇ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸಮ್ಮರ್ ಆಗಿರೋದ್ರಿಂದ ವಾಟರ್ ಮೆಲನ್ ಜ್ಯೂಸು, ಮಸ್ಕ್ ಮೆಲನ್ ಜ್ಯೂಸು ಎಲ್ಲ ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಈ ಟೈಮಲ್ಲಿ ಫುಡ್ನ ಜಾಸ್ತಿ ತಿನ್ನೋದಕ್ಕಿಂತನೂ ಈ ಥರ ಲಿಕ್ವಿಡ್ಡು ಜ್ಯೂಸು ಈ ಥರ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಕ್ಯಾರೆಟು ಮತ್ತು ಲೆಮನ್ ಜ್ಯೂಸನ್ನ ಕುಡಿಯೋದ್ರಿಂದ ಕ್ಯಾರೆಟು ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗಾಗಿ ನೀವು ಕ್ಯಾರೆಟ್ ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಲೆಮನ್ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲೇ ಮಾಡ್ರನ್ ವಿಲೇಜಿಗೆ ಹೋಗ್ಬರೋಣ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಒನ್ ಡೇ ಈ ಥರ ಸಂಡೇ ನಿಮಗೆ ಬೇಜಾರು ಕಳಿಬೇಕಂದ್ರೆ ನೀವು ಬೇಕಿದ್ದರೆ ಒಂದು ಸಲ ವಿಸಿಟ್ ಮಾಡ್ಬೋದು. ಇಲ್ಲಿ ಎಲ್ಲ ಥರದ್ದು ಹಳ್ಳಿ ಸ್ಟೈಲು ಇದೆ. ಯಾವ್ಯಾವ ಥರ ತೊಟ್ಟಿ ಮನೆ ಕುಂಬಾರರು ಹೇಗಿದ್ರು, ಬಳೆ ಮಾರೋರು ಹೇಗಿದ್ರು ಅದೆಲ್ಲದನ್ನು ಇಲ್ಲಿ ನೀಟಾಗಿ ಯಾವಾಗ ಹಿಂದೆ ಯಾವ ಥರ ಜೀವನ ಶೈಲಿ ಇತ್ತು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಒಂದ್ಸಲ ಹೋಗಿ, ಇವಾಗ ಹಳ್ಳಿ ಮನೆ ಇದೆಲ್ಲ ಮಕ್ಕಳಿಗೆ ಗೊತ್ತೇ ಇರಲ್ಲ. ಸೊ ನೀವು ಹೋಗಿ ನೋಡೋದ್ರಿಂದ ಅಥವಾ ಅದ್ರ ಬಗ್ಗೆ ಅಲ್ಲೇ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದರೆ, ಕಿರಾಣಿ ಅಂಗಡಿ ಇರ್ಬೋದು, ಬಳೆಗಾರರ ಮನೆ ಇರ್ಬೋದು, ಮಡಿಕೆ ಮಾಡೋರು ಕುಂಬಾರರ ಮನೆ ಇರ್ಬೋದು, ಆಮೇಲೆ ಬ್ರಾಹ್ಮಣರ ಮನೆ ಇರ್ಬೋದು, ಎಲ್ಲದನ್ನು ನೀಟಾಗಿ ಆವಾಗ ಮಕ್ಕಳು ಯಾವ ಥರ ಆಟ ಆಡ್ತಿದ್ರು ಅನ್ನೋದ್ರ ಬಗ್ಗೆ, ಅಗಸರು ಬಟ್ಟೆ ಮಡಿವಾಳರ ಮನೆ ಬಟ್ಟೆ ಒಗಿತಾರಲ್ಲ ಅವ್ರ ಮನೆ ಇರ್ಬೋದು, ಎಲ್ಲರ ಮನೆ, ಆಮೇಲೆ ಯಾವ ಮನೆ, ಕೊಡಗು ಕಡೆ ಯಾವ ಥರ ಇತ್ತು, ಮಂಡ್ಯ ಕಡೆ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ, ಆಗೆಲ್ಲ ಮಕ್ಕಳನ್ನು ಯಾವ ಥರ ಜೋಲಿ ಆಡ್ತಿದ್ರು, ಒಳಗಡೆನೇ ಕೊಟ್ಟಿಗೆ ಇತ್ತು, ದನನೂ ಪಕ್ಕದಲ್ಲೇ ಇತ್ತು, ಆ ಥರದ್ದೆಲ್ಲದೂ ಚೆನ್ನಾಗಿದೆ. ಸೊ ನೀವು ಒಂದು ಸಲ ಹೋಗಿ, ನಿಮಗೂ ತುಂಬಾ ಇಷ್ಟ ಆಗ್ಬೋದು. ಸೊ ನಾನು ಹೋಗಿದ್ದೆ, ನಾನು ನೋಡಿಕೊಂಡು ಬಂದೆ. ಅಲ್ಲಿ ಮ್ಯಾಜಿಕ್ ಎಲ್ಲ ಮಾಡ್ತಿರ್ತಾರೆ. ಸೊ ನೀವು ನೋಡಿ, ಡೋಬಿ ಇವಾಗ ಐರನ್ ಮಾಡೋದು ಅದೆಲ್ಲ ಇತ್ತು. ಅಲ್ಲಿಂದ ಬಂದು ಲೇಟಾಗಿತ್ತು. ಹಾಗೆಯೇ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಎಗ್ ದೊಣ್ಣೆ ಬಿರಿಯಾನಿಗೆ ಇಲ್ಲಿ ಎಗ್ನ ಬೇಯಿಸಿಟ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಎಗ್ ದೊಣ್ಣೆ ಬಿರಿಯಾನಿ ಮಾಡಿ. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಎಲ್ಲದನ್ನು ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಇದಕ್ಕೆ ಬೇಕಾಗಿರೋ ಅಂತಹ ಮಸಾಲೆ ಐಟಮ್ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದರ ನಂತರ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಒಂದು ಆನಿಯನ್ನು, ಜಿಂಜರು, ಗಾರ್ಲಿಕ್ಕು ಎಲ್ಲದನ್ನು ನೀವು ಆಯಿಲೇ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹೋಟೆಲಲ್ಲಿ ಏನು ಬಿರಿಯಾನಿ ತಿಂತೀರಾ ಅದೇ ಥರ ಬಂದಿರುತ್ತೆ. ನಾನು ಇಲ್ಲಿ ಎಲ್ಲದನ್ನು ಒಂದೊಂದು ಮುಷ್ಟಿಯಷ್ಟು ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಜೀರಾ ರೈಸ್ ಆದರೂ ಹಾಕ್ಕೋಬೋದು, ಇಲ್ಲ ಬಾಸ್ಮತಿ ರೈಸ್ ಆದರೂ ಹಾಕ್ಕೋಬೋದು. ಬಾಸ್ಮತಿ ರೈಸಲ್ಲಿ ಅಷ್ಟು ರುಚಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಕಪ್ಪು ಜೀರಾ ರೈಸ್ ತೊಗೊಂಡಿದ್ದೀನಿ. 2 ಕಪ್ಪಿಗೆ ನೀವು 4 ಕಪ್ಪು ಇಲ್ಲ 5 ಕಪ್ಪು ನೀರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಉದ್ರಾಗಿ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ನಾನು ಇಲ್ಲಿ 2 ಕಪ್ಪು ಜೀರಾ ರೈಸ್ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಶುಂಠಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಗ್ರೀನಾಗಿ ಬರಬೇಕಂದ್ರೆ ನೀವು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಅಥೆಂಟಿಕ್ಕು ದೊಣ್ಣೆ ಬಿರಿಯಾನಿ ಥರನೇ ಅನಿಸುತ್ತೆ. ಇದನ್ನು ನೀವು ಯಾರು ನಾನ್ ವೆಜ್ ತಿನ್ನಲ್ಲ ಆ ಥರ ನೀವು ಮಾಡ್ಕೋಬೋದು. ಇಲ್ಲ ಹಾಗೆಯೇ ಎಗ್ಗು ಬಿಡಿಸ್ಕೊತಾ ಇದ್ದೀವಿ. ಎಗ್ಗನ್ನ ನಾವು ಇಲ್ಲಿ ಒಂದು 8ರಿಂದ 10 ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಾವು 5 ಮೆಂಬರ್ಸಿಗೆ ಅಂತ ನಾವು ಮಾಡ್ಕೋತಾ ಇದ್ದೀವಿ. ಇಲ್ಲಿ ಒಂದು ಪಾತ್ರೆಗೆ
ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲುವು ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಹಾಕೋತಿದ್ದೀನಿ. ಇದು ನೀವು ಪೇಸ್ಟ್ ಮಾಡೋದಕ್ಕೆ ಹಾಕ್ಕೊಂಡ್ರೂ ಒಗ್ಗರಣೆಗೆ ಸ್ಮೆಲ್ಲಿಗೋಸ್ಕರ ನೀವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆ ಕಾಯ್ತಾ ಇದೆ. ಕಾದ ನಂತರ ಒಂದು ಎಕ್ಸ್ಟ್ರಾ ಆನಿಯನ್ನ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಒಗ್ಗರಣೆಗೆ ಆನಿಯನ್ ಬೇಕಾಗುತ್ತೆ. ಒಂದಾದರೂ ಆಯಿತು, ಇಲ್ಲ ಈರುಳ್ಳಿ ಏನಾದರೂ ದಪ್ಪ ಸೈಜ್ ಇದ್ದರೆ ಅರ್ಧ ಆದರೆ ಸಾಕು, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಒಂದು ಆನಿಯನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಸೇರಿಸ್ಕೋಬೇಕು. ನೀವು ಈ ಆಯಿಲ್ ಜೊತೆಗೆ ಸ್ವಲ್ಪ ಒಂದು 2-3 ಸ್ಪೂನು ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ 2-3 ಟೊಮೊಟೊನ ನೀವು ಪೇಸ್ಟ್ ಮಾಡಿ ಇಟ್ಕೋಬೇಕು. ಯಾಕೆ ಅಂದರೆ ಇದಕ್ಕೆ ಕಟ್ ಮಾಡಿ ಆದರೂ ಹಾಕೋಬೋದು, ಬಟ್ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ 2 ಟೊಮೊಟೊನ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಒಂದು ಸೈಡಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲು, ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಹಾಕಿ ನೀವು ಏನು ಇಟ್ಕೊಂಡಿರ್ತೀರ ಹೇಗೋ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾನು ಇದು ಸ್ಕಿಪ್ ಆಯಿತು, ಸೊ ಹಾಗಾಗಿ ವಿಡಿಯೋನ ನಾನು ಅದನ್ನು ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫೈನಲಿ ಈ ಥರ ಬಂದಿದೆ ಎಗ್ ಬಿರಿಯಾನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ರೆಸಿಪಿ ಬೇಕಂದರೆ ಹಾಗೆಯೇ ಕಮೆಂಟ್ ಮಾಡಿ. ಈಗ ಸಮ್ಮರ್ ಆಗಿರೋದ್ರಿಂದ ಸಮ್ಮರಲ್ಲಿ ನಾವು ಯಾವ್ಯಾವ ಥರ ಡ್ರಿಂಕ್ಸ್ನ ಕುಡಿದ್ರೆ ನಮ್ಮ ಬಾಡಿ ಹೈಡ್ರೇಷನ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.